ಡೀಸೆಲ್ ದರ ಏರಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಕಳೆದ 3 ದಿನದಿಂದ ಲಾರಿ ಮುಷ್ಕರ ನಡೆಯುತ್ತಿತ್ತು. ಆದರೆ ಇಂದು ಸಂಜೆ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸಂಧಾನ ಸಕ್ಸಸ್ ಆಗಿದೆ. ಲಾರಿ ಮುಷ್ಕರ ವಾಪಸ್, ಸಚಿವರ ಸಂಧಾನ ಸಕ್ಸಸ್. ಬೇಡಿಕೆ ಈಡೇರಿಸಲು ಟೈಮ್ ಕೇಳಿದ ರಾಜ್ಯ ಸರ್ಕಾರ. ಡೀಸೆಲ್ ದರ ಏರಿಕೆ, ಬಾರ್ಡರ್ ಚೆಕ್ಪೋಸ್ಟ್ ಸಮಸ್ಯೆ, ದಂಡ ಕಟ್ಟಲು ಕಿರುಕುಳ ಸೇರಿದಂತೆ ಅನೇಕ ಬೇಡಿಕೆ ಮುಂದಿಟ್ಟು ಲಾರಿ ಮಾಲೀಕರು ಕಳೆದ 3 ದಿನದಿಂದ ರಾಜ್ಯದಲ್ಲಿ ಮುಷ್ಕರ ನಡೆಸುತ್ತಿದ್ರು. ನಿನ್ನೆ ಸಿಎಂ ನೇತೃತ್ವದಲ್ಲಿ ಸಂಧಾನ ಸಭೆ ವಿಫಲವಾಗಿತ್ತು. ಇಂದು ಮಧ್ಯಾಹ್ನದಿಂದ ಮುಷ್ಕರವನ್ನ ತೀವ್ರಗೊಳಿಸಲು ಲಾರಿ ಮಾಲೀಕರು ಸಿದ್ಧತೆ ನಡೆಸಿದ್ರು. ಮುಷ್ಕರ ತೀವ್ರಗೊಳಿಸುವ ಸೂಚನೆ ಸಿಕ್ತಿದ್ದಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಸಭೆ ಕರೆದಿದ್ರು. ಸಭೆಯಲ್ಲಿ ಬೇಡಿಕೆಯನ್ನ ಈಡೇರಿಸುವ ಭರವಸೆ ನೀಡಿದ ಬೆನ್ನಲ್ಲೇ ಮುಷ್ಕರ ವಾಪಸ್ ತೆಗೆದುಕೊಳ್ಳುವುದಾಗಿ ಲಾರಿ ಮಾಲೀಕರು ಹೇಳಿದ್ದಾರೆ. ಡೀಸೆಲ್ ದರ ಇಳಿಕೆಯ ವಿಚಾರ ಸಿಎಂ ಜೊತೆ ಚರ್ಚೆ ಮಾಡೋದಾಗಿ ಭರವಸೆ ನೀಡಿರುವ ಸಾರಿಗೆ ಸಚಿವರು ಓಟಿಎಸ್ ಮಾದರಿಯಲ್ಲಿ ದಂಡ ಪಾವತಿಗೆ ಅವಕಾಶ ಕೊಡೋದಾಗಿ ಹೇಳಿದ್ದಾರೆ. ಇನ್ನು ಪೊಲೀಸರ ಕಿರುಕುಳದ ವಿಚಾರವನ್ನ ಸರ್ಕಾರ ಬಗೆಹರಿಸಲಿದೆ, ಡೋಂಟ್ ವರಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಈ ರೀತಿ ಲಾರಿ ಮಾಲೀಕರೆಲ್ಲ ಬಂದು ಈ ತರ ಹೆಚ್ಚಾಗ್ತಾ ಇದೆ, ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಬೇಡ ಅಂತ ಹೇಳಲ್ಲ, ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ ಅಂತಾರೆ. ಅದರಿಂದ ಕನ್ಸಿಡರ್ ಮಾಡಿ ಅವರ ಬೇಡಿಕೆ ಏನಿದೆ ರೀಸನಬಲ್ ಇದೆ ಅಂತ ನಾನು ಕೂಡ ಗಡ್ಕರಿ ಅವರಿಗೆ ಪತ್ರ ಬರೀತೀನಿ. ನಮ್ಮ ಸೆಕ್ರೆಟರಿ ಅವ್ರ ಮುಖಾಂತರ ಅಥವಾ ನಾನೇ ಬರೀತೀನಿ, ನೇರವಾಗಿ ನಾನೇ ಬರೀಬೋದು, ಏನು ತೊಂದರೆ ಏನಿಲ್ಲ. ಇನ್ನು ಉಳಿದ ವಿಚಾರ ಇನ್ನೊಂದು ಟೋಲ್ ಬಗ್ಗೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ಡೀಸೆಲ್ ಬಗ್ಗೆ, ಪೆಟ್ರೋಲ್ ಬಗ್ಗೆ ಅದು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಕೂಡ ಆಗಿದೆ. ನಮ್ಮದು 5 ಸಬ್ಜೆಕ್ಟ್ನ ಇಟ್ಟು ಮುಷ್ಕರಕ್ಕೆ ಹೋಗಿದ್ದೀವಿ. 14ನೇ ತಾರೀಕು ಮಧ್ಯರಾತ್ರಿಯಿಂದ ಮುಷ್ಕರಕ್ಕೆ ಹೋಗಿದ್ದೀವಿ. ಕೂಡಲೇ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿ ಕರೆದು ಮಾತುಕತೆ ನಡೆಸಿದರು. 3 ಸುತ್ತಿನ ಮಾತುಕತೆಯಿಂದ ಇವತ್ತು ಒಂದು ಸರಿಯಾದ ಪರಿಹಾರ ನಮಗೆ ಸಿಕ್ಕಿದೆ. ಮೊದಲನೇದಾಗಿ ಬಾರ್ಡರ್ RTO ಚೆಕ್ ಪೋಸ್ಟ್ ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಸುಮಾರು 14 ಸ್ಟೇಟಲ್ಲಿ ಈ ಬಾರ್ಡರ್ RTO ಚೆಕ್ ಪೋಸ್ಟ್ನ ತೆಗೆದಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ತೆಗೆದಿರಲಿಲ್ಲ. ಆದ್ದರಿಂದ ಕೂಡಲೇ ಇದನ್ನು ಚರ್ಚೆ ಮಾಡಿದ ತಕ್ಷಣ ಯಾವ ಥರ ಬಾರ್ಡರ್ ಚೆಕ್ ಪೋಸ್ಟ್ ಮಧ್ಯಪ್ರದೇಶದಲ್ಲಿ, ಗುಜರಾತಲ್ಲಿ, ಡೆಲ್ಲಿಯಲ್ಲಿ ತೆಗೆದಿದ್ದಾರೋ ಅದೇ ತರ ನಾವು ಇಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನು ಲಾರಿ ಮುಷ್ಕರದಿಂದ ದಿನಕ್ಕೆ 4,500 ಕೋಟಿ ನಷ್ಟದ ಅಂದಾಜು ಮಾಡಲಾಗಿದೆ. ಸದ್ಯ ಸರ್ಕಾರದ ಭರವಸೆಯಿಂದ ಲಾರಿ ಮುಷ್ಕರ ವಾಪಸ್ಸಾಗಿದ್ದು ಜನರು ಕೂಡ ನಿರಾಳರಾಗಿದ್ದಾರೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.